ಈ ಚಿಕ್ಕ ವಯಸ್ಸಿನ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಎಲ್ಲರೂ ಇರ್ತಾರೆ. ಇವರೆಲ್ಲರೂ ದಕ್ಷಿಣಾಮೂರ್ತಿ ಸ್ವರೂಪವನ್ನು ನೋಡುವುದು ತುಂಬ ಯೋಗ್ಯವಾದದ್ದು. ದಕ್ಷಿಣಾಮೂರ್ತಿನ ಎಷ್ಟು ಬಾರಿ ಪಠನೆ ಮಾಡ್ತೀರೋ ಅಷ್ಟು ಜ್ಞಾಪಕ ಶಕ್ತಿ, ವಿದ್ಯೆ, ಬುದ್ಧಿ ಬೆಳೀತವೆ. ಐಶ್ವರ್ಯ, ಸಿರಿ, ಸಂಪತ್ತು ಬೇಕಾದವನು ದಕ್ಷಿಣಾಮೂರ್ತಿಯನ್ನು ಧ್ಯಾನ ಮಾಡಿ ಪೂಜೆ ಮಾಡಿದರೆ ಅಷ್ಟು ಐಶ್ವರ್ಯ ಹಾಗೂ ಆರೋಗ್ಯ ಬೇಕು ಅನ್ನೋನಿಗೆ ಆರೋಗ್ಯ ಭಾಗ್ಯ, ಮುಕ್ತಿ ಬೇಕು ಅನ್ನೋನಿಗೆ ಮುಕ್ತಿ, ಜ್ಞಾನ ಬೇಕು ಅನ್ನೋನಿಗೆ ಜ್ಞಾನ, ಮೋಕ್ಷ ಬೇಕು ಅನ್ನೋನಿಗೆ ಮೋಕ್ಷ. ಈ ದೇವರು ಎಲ್ಲವನ್ನೂ ಪ್ರಸಾದಿಸ್ತಾರೆ. ಈ ದೇವರನ್ನು ದಿನಕ್ಕೆ ನೀವು 2 ಬಾರಿ ನೋಡಿದರೆ ನಿಮ್ಮ ಅಂತ್ಯಕಾಲದಲ್ಲಿ ಶಿವ ಮುಂದೆ ಬಂದು ನಿಮಗೆ ಮೋಕ್ಷ ಕೊಡ್ತಾರೆ. ಜಾಗದಲ್ಲಿ ಈ ಫೋಟೋವನ್ನು ಹಾಕಿ ನೋಡಿ. ಅವ್ರಿಗೆ ಯಾವುದೇ ಥರ ಅಪಮೃತ್ಯು ದೋಷಗಳು ಇರುವುದಿಲ್ಲ ಹಾಗೂ ಅವರು ಚಿಕ್ಕಂದಿನಿಂದಲೇ ಬಹಳ ಬುದ್ಧಿವಂತರಾಗಿ ಮತ್ತು ಅದೃಷ್ಟವಂತರಾಗಿ ಬೆಳೀತಾರೆ, ಉನ್ನತ ಸ್ಥಾನಕ್ಕೆ ಬೆಳೆದು ನಿಲ್ತಾರೆ. ಇಷ್ಟ ಆದರೆ ಪ್ಲೀಸ್ ನನ್ನ ಪೇಜನ್ನು ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಓಂ ನಮೋ ದಕ್ಷಿಣಾಮೂರ್ತಯೇ ನಮಃ.